ಮತ್ತೊಂದು ಕ್ರಿಸ್ಮಸ್ ಲೈಟ್ಸ್ನ ಸೀರೀಸೊಂದಿಗೆ ನಿಮ್ಮ ಮುಂದೆ ಬಂದೇ ಬಿಟ್ಟೆ. ಹೇಗೆ ಅನಿಸ್ತಾ ಇದೆ? ನಾನಂತೂ ವಿಭಿನ್ನವಾಗಿ ಎಲ್ಲ ಲೈಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ಎಲ್ಲ ಒಂದು ವಿಡಿಯೋಸು ವಿಭಿನ್ನವಾಗಿದೆ. ಯಾವುದೇ ಒಂದು ವಿಡಿಯೋನೂ ನಿಮಗೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕೆ ಸಿಗಲ್ಲ. ಯಾಕಂದರೆ ಇದು ಯಾವುದೂ ಹೈಪ್ ಆಗದೇ ಇರುವಂಥದ್ದು ಮತ್ತು ಎಲ್ಲೂ ಅಡ್ವರ್ಟೈಸ್ ಆಗದೇ ಇರುವಂಥದ್ದು. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಈ ಡಿಸೆಂಬರ್ನ ಚಳಿಗೆ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ ಅನ್ಸುತ್ತಲ್ಲ. ಸ್ವಲ್ಪ ಆ ಚಳಿ ಮತ್ತು ಬೋರಿಂಗ್ ಮೂಡ್ನ ಬ್ರೈಟನ್ ಅಪ್ ಮಾಡೋದಕ್ಕೆ ಅಂತಲೇ ನಾನು ಕ್ರಿಸ್ಮಸ್ ಲೈಟ್ಸ್ನ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆ ಒಂದು ಬೋರಿಂಗ್ ಆದಂಥ ಒಂದು ಮೂಡ್ನ ಲೈಟನ್ ಅಪ್ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನಂತೀರಾ? ಲೈಟನ್ ಅಪ್ ಆಗ್ತಾ ಇದೆಯಾ? ಈ ಒಂದು ಕಮ್ಯುನಿಟಿಯಲ್ಲಿ ಸಾಕಷ್ಟು ಮನೆಗಳಿಗೆ ನೋಡ್ತಾ ಇರಲ್ಲ, ಪ್ರತಿಯೊಂದು ಸ್ಟ್ರೀಟಲ್ಲೂ ಇದೇ ರೀತಿ ಪ್ರತಿಯೊಂದು ಮನೆಗೂ ತುಂಬಾ ಬ್ರೈಟಾಗಿ ಲೈಟ್ಸ್ ಎಲ್ಲ ಹಾಕಿ ಮನೆ ಮುಂದೆ ವಿಧವಾಗಿ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಮಾಡಿದರು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಪೋಸ್ಟ್ ಮಾಡಿಬಿಟ್ಟೆ. ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾರೋ ಒಬ್ಬರು ನನಗೆ ಮೆಸೇಜ್ ಮಾಡಿ ಕೇಳಿದ್ರು, ನೀವು ಬರೀ ಡ್ರೈವ್ ಮಾಡಿಕೊಂಡೇ ಹೋಗ್ತಾ ಇರ್ತೀರಾ ಅಂತ ವೀಡಿಯೋಸ್ ನಮ್ಮ ಜೊತೆ ಶೇರ್ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಹಾಗೇನಿಲ್ಲ ಸ್ನೇಹಿತರೆ, ಈ ವಿಡಿಯೋನೇ ನಾನು ಆ್ಯಕ್ಚುಲಿ ಡ್ರೈವ್ ಮಾಡ್ತಾ ತೋರಿಸ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ಮನೆಯೂ ತುಂಬ ಸುಂದರವಾಗಿದೆ. ಇದನ್ನೆಲ್ಲ ನಾನು ನಡ್ಕೊಂಡು ಹೋಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೂ ಇದೆ. ಆದರೆ ಏನಾಯಿತು ಗೊತ್ತಾ, ಸಾಕಷ್ಟು ಚಳಿ ಇದೆ ಇಲ್ಲೂ. ಆ ಚಳಿಯಲ್ಲಿ ಪ್ರತಿಯೊಂದು ಮನೆಯೂ ನಾನು ಹೋಗಿ ವಿಡಿಯೋ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅಂತಲೇ ಡ್ರೈವ್ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡೋ ಥರ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಬೇಕು ಅಂತ ನಾನು ನನ್ನದಾದಂಥ ಒಂದು ಪ್ರಯತ್ನನ ಮಾಡಿದ್ದೀನಿ. ಈ ವಿಡಿಯೋ ಅಂತೂ ಸ್ವಲ್ಪ ಲೆಂತಿನೇ ಇದೆ. ಯಾಕಂದರೆ ಇಡೀ ಕಮ್ಯುನಿಟಿಯಲ್ಲಿ ಈ ರೀತಿ ಸುಂದರವಾಗಿ ಅಲಂಕಾರ ಮಾಡಿದರು. ಪ್ರತಿಯೊಂದನ್ನು ನಾನು ವಿಡಿಯೋ ತೊಗೊಂಡೆ. ಆದರೆ ಅದನ್ನು ಅದೇ ಸ್ಪೀಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ 1 ಅವರ್ಗಿಂತ ಜಾಸ್ತಿ ಆಗ್ತಾಯಿತ್ತು. ಅಷ್ಟೆಲ್ಲ ನಿಮಗೂ ಬೋರ್ ಆಗಿಬಿಡುತ್ತೆ ಅಲ್ವಾ? ಯಾಕೆ ನಿಮಗೆ ಬ್ರೈಟನ್ ಅಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೋರ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ಸ್ವಲ್ಪ ಸ್ಪೀಡಪ್ ಮಾಡಿದ್ದೀನಿ. ಆದರೆ ಲೈಟ್ಸ್ ಮಾತ್ರ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಹಾಗೆ ನೋಡೋದಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ. ಆದರೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ತುಂಬಾ ಇಂಟ್ರೆಸ್ಟ್ ತೊಗೊಂಡು ಇದನ್ನೆಲ್ಲ ಅಲಂಕಾರ ಮಾಡಿದ್ದಾರಲ್ವ. ನನಗಂತೂ ಸೂಪರ್ ಎಕ್ಸೈಟಿಂಗ್ ಆಗಿತ್ತು. ನಿಮಗೆಲ್ಲರಿಗೂ ಈ ಕ್ರಿಸ್ಮಸ್ ಸೀರೀಸ್ನ ಯಾವ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಶೇರ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋಕ್ಕಾಗ್ತಾಯಿಲ್ಲ, ಕಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಕೆಲವ್ರು ಹೇಳಿದ್ರಿ. ಯಾಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ನನ್ನ ಆ ವಿಡಿಯೋಸ್ ಅಥವಾ ರೀಲ್ಸ್ಗೆ ನೀವು ಕಮೆಂಟ್ ಮಾಡೋಕ್ಕಾಗತ್ತೆ. ಕ್ರಿಸ್ಮಸ್ ಲೈಟ್ಸ್ ಅಂತೂ ಕೆಲವೊಬ್ಬರು ಮನೆ ಮುಂದೆ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದರು. ಇಲ್ಲಿ ನೋಡ್ತಾ ಇರೋಲ್ಲ ಎಷ್ಟೆಷ್ಟು ದೊಡ್ಡದಾಗಿರುವಂಥ ಆಕೃತಿಗಳನ್ನು, ಆ ಇನ್ಫ್ಲೇಟೆಡ್ ಲೈಟ್ಸ್ ಏನಿದೆ ಅದನ್ನೇನಂತಾರೆ ನನಗಂತೂ ಗೊತ್ತಿಲ್ಲ. ನಾನು ಅದನ್ನು ಸದ್ಯಕ್ಕಂತೂ ಇನ್ಫ್ಲೇಟೆಡ್ ಲೈಟ್ಸ್ ಅಂತಲೇ ಕರೆಯೋಣಂತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಈ ಮನೆ ನೋಡಿ, ಅವ್ರ ಮನೆ ಕಾರ್ನರ್ ಹೌಸ್, ಹಾಗಾಗಿ ಆ ಎಂಡಿಂದ ಈ ಎಂಡ್ವರೆಗೂ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ಗಂತೂ ಅದು ಇಷ್ಟ ಆಗಿಲ್ಲ, ತುಂಬಾ ಕ್ಲಮ್ಸಿ ಆಗಿದೆ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾಯಿದ್ರು. ಬಟ್ ಓಕೆ, ನನಗಂತೂ ಇಷ್ಟ ಆಯಿತು. ಯಾಕಂದರೆ ಅಷ್ಟೆಲ್ಲ ಮಾಡಬೇಕು ಅಂದರೆ ತುಂಬಾ ಹೊತ್ತು ತೊಗೊಳತ್ತೆ, ತುಂಬಾ ಇಂಟ್ರೆಸ್ಟ್ ಇದ್ದು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅವ್ರು ಅದನ್ನು ಡೆಕೋರೇಟ್ ಮಾಡಿರೋ ಕಾರಣ ನನಗಂತೂ ತುಂಬ ಇಷ್ಟ ಆಯಿತು. ಈ ಇಡೀ ಕಮ್ಯುನಿಟಿಯಲ್ಲಿರುವಂಥ ಲೈಟ್ಸ್ ನೋಡಬೇಕು ಅಂದರೆ ಒಂದು ಸಾಯಂಕಾಲ ಅಂತೂ ಸಾಕಾಗಲ್ಲ ಸ್ನೇಹಿತರೆ. ಬೇರೆ ಬೇರೆ ಸಾಯಂಕಾಲ ಹೋಗಿ ನಾನು ಈ ವಿಡಿಯೋನ ಮಾಡಿಕೊಂಡಿದ್ದು. ಕೆಲವೊಂದು ಸಲ ಯಜಮಾನ್ರ ಜೊತೆ ಹೋದೆ, ಕೆಲವೊಂದು ಸಲ ಫ್ರೆಂಡ್ಸ್ ಜೊತೆ ಹೋದೆ. ಹಾಗಾಗಿ ಬೇರೆ ಬೇರೆ ದಿವಸ ತೊಗೊಂಡಂಥ ಬಿಟ್ಸ್ನ ನಾನಿಲ್ಲಿ ಕಂಪೋಸ್ ಮಾಡಿ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಯಾವುದಪ್ಪ ಈ ಕಮ್ಯುನಿಟಿ ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ, ನೀವು ಹೋಗಿ ನೋಡಬೇಕು ಅನ್ನೋ ಕುತೂಹಲ ಇದ್ದರೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ.
ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇದೆಲ್ಲ ಪ್ರೈವೇಟ್ ಪ್ರಾಪರ್ಟೀಸ್, ಅಡ್ವರ್ಟೈಸ್ ಮಾಡಿದಂಥ ಪ್ರಾಪರ್ಟೀಸ್ ಅಲ್ಲ, ಹೈಪ್ ಆದಂಥ ಪ್ರಾಪರ್ಟೀಸ್ ಅಲ್ಲ. ಸೊ ಹಾಗಾಗಿ ಇವರು ಪ್ರೈವೇಟ್ ಪ್ರಾಪರ್ಟಿ ಆದ ಕಾರಣ ಅಲ್ಲಿ ಯಾರಾದರೂ ಭೇಟಿ ಕೊಡೋ ಹಾಗಿದ್ರೆ ಆ ಒಂದು ಜಾಗದ ಒಂದು ಮರ್ಯಾದೆಯನ್ನು ಕಾಪಾಡ್ತಾ ಅಲ್ಲಿ ಸುಮ್ಮನೆ ಲೈಟ್ಸ್ ನೋಡಿ ಎಂಜಾಯ್ ಮಾಡಿ ಪಿಕ್ಚರ್ಸ್ ತೊಗೊಳ್ಳಿ, ಅದು ಬಿಟ್ಟು ಬೇರೆ ಏನು ಮಾಡದೆ ಅವರ ಒಂದು ಪ್ರೈವಸಿಗೆ ಒಂದು ಮರ್ಯಾದೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನು ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಟರ್ನ್ ಆನ್ ಮಾಡ್ಕೋಬೇಕು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಕ್ರಿಸ್ಮಸ್ ಲೈಟ್ಸೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಹೌದು, ನೆಕ್ಸ್ಟ್ ವಿಡಿಯೋ ಸಹ ಕ್ರಿಸ್ಮಸ್ ಲೈಟ್ಸ್ ಆಗಿರುತ್ತೆ. ಡಿಸೆಂಬರ್ನ ಚಳಿಯಲ್ಲಿ ಈ ರೀತಿಯಾದಂಥ ಬೆಳಕಿನ ಒಂದು ಹಬ್ಬನೇ ಆಚರಿಸ್ತಾ ಇರುವಂಥ ಇವರೆಲ್ಲರ ಹಬ್ಬದ ಒಂದು ಸಡಗರದೊಂದಿಗೆ ನಾವು ಭಾಗಿಯಾಗಿ ಚಳಿಯನ್ನು ಮರಿಬೇಕು ಅನ್ನೋದೇ ನನ್ನ ಉದ್ದೇಶ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಎಂಜಾಯ್ ಯೋರ್ ಕ್ರಿಸ್ಮಸ್ ಹಾಲಿಡೇಸ್.